ಸರ್ಕಾರದ ವಿರುದ್ಧ ಪಡಿತರ ವಿತರಕರು ಆಕ್ರೋಶ ಹೊರಹಾಕಿದ್ದಾರೆ. 7 ತಿಂಗಳಿಂದ ಅನ್ನಭಾಗ್ಯ ವಿತರಣೆ ಮಾಡ್ತಿರೋ ವಿತರಕರಿಗೆ ಕಮಿಷನ್ ಹಣ ಬಂದಿಲ್ಲ. ಕೋಟ್ಯಾಂತರ ರೂಪಾಯಿ ಕಮಿಷನ್ ಹಣ ಬಾಕಿ ಉಳಿದಿದೆ. ಹೀಗಾಗಿ ವಿತರಕರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ 4 ತಿಂಗಳು ಬಾಕಿ ಉಳಿಸಿಕೊಂಡ್ರೆ ಕೇಂದ್ರ ಸರ್ಕಾರ 3 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ. ಬಳ್ಳಾರಿ, ವಿಜಯನಗರ, ಅವಳಿ ಜಿಲ್ಲೆಯದ್ದೇ 7 ಕೋಟಿ ಹಣ ಬರಬೇಕಿದೆ. ಲಾರಿ ಬಾಡಿಗೆ, ಅಂಗಡಿ ಬಾಡಿಗೆ ಕೊಡಲು ದುಡ್ಡಿಲ್ಲ ಅಂತ ವಿತರಕರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ 31 ಜಿಲ್ಲೆಯ 22,000 ಪಡಿತರ ವಿತರಕರಿಗೆ ಕೋಟ್ಯಾಂತರ ಹಣ ಬಾಕಿ ಉಳಿಸಿಕೊಂಡಿದೆ. ಕೂಡಲೇ ಹಣ ಬಿಡುಗಡೆ ಮಾಡದಿದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇವಿನ ಬಣವೆಗೆ ಬೆಂಕಿ ತಗಲಿ ಹೊತ್ತು ಉರಿದಿದೆ. ಬೆಳಗಾವಿ ತಾಲೂಕಿನ ರಾಜ ಹಂಸಗಡದ ಹೊರ ವಲಯದಲ್ಲಿ ಜಮೀನಿನಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ರೈತ ಪ್ರಕಾಶ್ ಥೋರಾಬಾತ್ ಬಣವೆಗೆ ಬೆಂಕಿ ತಗಲಿದೆ. 30 ಚೀಲ ಭತ್ತ, ಕಡಲೆಕಾಯಿ ಸಿಪ್ಪೆಯ ಬಣವೆ ಸುಟ್ಟು ಭಸ್ಮವಾಗಿದೆ. ಲಕ್ಷಾಂತರ ಮೌಲ್ಯದ ಮೇವಿನ ಬಣವೆಗಳಿಗೆ ಹಾನಿಯಾಗಿದ್ದು ರೈತ ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ರು. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಕ್ರಮ ಗೋ ಸಾಗಾಣಿಕೆ ಆರೋಪ ಕೇಳಿ ಬಂದಿದ್ದು, ಗೋವು ಸಾಗಿಸುತ್ತಿದ್ದ ಗೂಡ್ಸ್ ವಾಹನವನ್ನ ಗುಂಡನಪಲ್ಲೆ ಗ್ರಾಮದ ಗ್ರಾಮಸ್ಥರು ತಡೆ ಹಿಡಿದಿದ್ದಾರೆ. ಸ್ಥಳಕ್ಕೆ ಬಾಗಲಕೋಟೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.